ಅಬ್ದುಲ್ ಗಫಾರ್ ಮೂಷಾ ಪಿರ್ಜಾದೆ ಈಗಾಗಲೇ ಹೇಳಬೇಕಂಥದ್ದು ವಿಷಯ. ಈ ಅಲಾಬ ದೇವರು ಪುರಾತನ ಕಾಲದಿಂದ ನಾವು ಪಿರ್ಜಾದೆ ವಂಶ ಪರಂಪರಾ ಮಾಡ್ಕೊತ ಬಂದಿರ್ತೇವೆ. ಹಾಗೂ ಈ ನಮ್ಮೂರಲ್ಲಿ 7 ಡೋಲಿ 7 ಪಂಜಾಗಳನ್ನು ಕುಂಡಿಸ್ತೇವೆ. ಆಮೇಲೆ ಇಲ್ಲಿ ಸಾತ್ವಿ ಕತ್ತಲ ರಾತ್ರಿ ಎಂದು ಪ್ರೋಗ್ರಾಮ ಹಾಗೂ ಊರ ಮೆರವಣಿಗೆ ಹಾಗೂ ಎಲ್ಲ ದೇವರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಕೂಡಿ ಮಿಲಾಖತ್ತಾಗಿ ಕತ್ತಲೆಂಬ ದಿವಸ ಮರನೇ ದಿವಸ ಹೊಳಿವೆ ಹೋಗವ್ರಿ. ಆಮೇಲೆ ಇಲ್ಲಿ ಅಂಥ ಪ್ರೋಗ್ರಾಮ್ ಅದು ನಮ್ಮ ಪೊಲೀಸ್ ಬಂದೋಬಸ್ತ್ ಇದು ಸರಿಯಾಗಿ ನಡ್ಕೊಂಡು ಬಂದಿರುತ್ತದೆ. ಅಂಥ ಗಲಾಟೆ ಏನು ಆಗುವ ಸಂಭವನೂ ಇರುವುದಿಲ್ಲ. ಸಂದರ್ಭದಲ್ಲಿ ಅಂತಂದರೆ ಹಿಂದೂ ಮುಸಲ್ಮಾನರು ನಾವು ಪುರಾತನ ಕಾಲದಿಂದ ಕೂಡಿ ಮಾಡ್ಕೊತ ಬಂದಿರುತ್ತೇವೆ. ಈ ಡೋಲಿಯನ್ನು ನಮ್ಮ ಹಳೆ ಪಂಚಾಯಿತಿಯಿಂದ ಗೌಡ್ರು ಓಣಿ ಪಿರ್ಜಾದೆ ಮನತಿನಿಂದ ಮೂಡ್ಶಾಲಿ ದರ್ಗಾ ಎಂಬ ದೇವಸ್ಥಾನ ಈ ಪುರಾತನ ಕಾಲದಲ್ಲಿ ಅದು ಹಾಗೂ ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ಕೊತ ಬಂದಿರುತ್ತೇವೆ. ಹಾಗೂ ಇನ್ನೂ ಅನೇಕ ಈ ಪ್ರಕಾರ ನಡ್ಕೊತ ಹೋಗುವಂಥ ಅನ್ನನ್ನು ನಾವು ಪ್ರಾರ್ಥಿಸುತ್ತೇವೆ. ಹಾಗೂ ಇಲ್ಲಿ ಹಿಂದೂ ಮುಸಲ್ಮಾನರು ಎಲ್ಲರೂ ಕೂಡಿಕೊಂಡು ಕತ್ತಲ ರಾತ್ರಿ ರಿವಾಯತ್ ಪದಗಳನ್ನು ಹಾಗೂ ಸ್ಪೀಕರ್ ಲೈಟಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಿಕೊಂತ ಬಂದಿರುತ್ತೇವೆ. ಅಂಥವು ಏನು ಇಲ್ಲಿ ಶಾಂತಿ ಭಂಗತತ ಜಾತಿ ಭೇದ ಅವು ಏನು ಇಲ್ಲಿ ನಡೆಯತಕ್ಕದ್ದಲ್ಲ. ಯಾರು ಅಂಥವರು ಜನರನ್ನು ನಾವಿಲ್ಲಿ ಕೂಡಿಸ್ಕೊಂಡು ಈ ಯಾವ ವಿಷಯಗಳನ್ನು ಇಲ್ಲಿ ನಡೆಯಲಿಕ್ಕೆ ಕೊಡುವುದಿಲ್ಲ. ಹಿಂದೂ ಮುಸಲ್ಮಾನರು ಕೂಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಹಾಗೂ ಪ್ರತಿ ವರ್ಷ ಈ ಜಾತ್ರೆ ಈ ಅಲಾಬ ಹಬ್ಬವನ್ನು ಮಾಡಿಕೊಂತ ನಡ್ಕೊಂಡು ಬಂದಿರುತ್ತೇವೆ. ನಾವು ಮೊಹಮ್ಮದ್ ಸಲೀಮ್ ಅಬ್ದುಲ್ ಮಜೀದ್ ಖಾಜಿರಿ ಇಲ್ಲಿ ದೇವ್ರ ಕುಂಡಿಸ್ತೇವೆ ಪ್ಯಾಟಿ ಓನ್ಯಾಗ ಕುಂತ್ರೆ ಏನು ಹೋದ ವರ್ಷ ಹೆಂಗೆ ಆಗಿತ್ತಿರಲ್ಲ ಈ ವರ್ಷನೂ ಹಂಗೆ ಚಲೋ ಆಗಾಗ್ತೈತಿ. ಹಿಂಗೆ ನಾವು ಚಲೋ ಮಾಡ್ಕೊಂಡು ಹೋಗ್ತೇವೆ. ಏನು ನಾಳೆ ನೀಡ್ರಿ ಹರ್ಯಾಗ ಒಂದು ಸಲ ಎಬ್ಬಸ್ತೇವೆ ರೀ ಡೋಲಿ ಹಿಂದಾಗಡ್ಸೆ ಮದ್ದಿಂದಾಗ ಕುಂಡಿಸ್ತೇವೆ ರೀ. ಮತ್ತು 4-5 ಗಂಟೆಗೆ ಎಬ್ಬಸ್ತೇವೆ. ರಾತ್ರಿ 11 ಗಂಟೆಗೆ ತೊಗೊಂಬರ್ತೇವೆ. ಇಟ್ಟು ಗ್ಯಾಸ 3ನೇ ದಿವಸ ನಾವು ಎಲ್ಲರಿಗೂ ಊಟ ಹಾಕ್ತೇವೆ ರೀ. ಗಂಧದ ರಾತ್ರಿ ರೀ ಅದೇ ಥರ ಹರ್ಯಾಗೆದ್ದ 9 ಗಂಟೆಗೆ ದೇವ್ರು ಎಬ್ಬಿಸ್ತೇವೆ. ಹಿಂದಾಗಡ್ಸಿಗೆ 11:30ರಿಂದ 12 ಗಂಟೆಗೆ ಬೆಳಗದ್ ಮಾಡ್ತೇವೆ. ಅದೇ ಥರ ತಂದು ಮಧ್ಯಾಹ್ನ ಒಳಗೆ ದೇವ್ರು ಕುದುರಿಸ್ತೇವೆ. ಹಿಂದಾಗಡ್ಸಿ ಅದೇ ಥರ 7 ಗಂಟೆಗೆ ದೇವ್ರು ಎಬ್ಬಿಸ್ತೇವೆ ರೀ. ಆದ ನಂತರದಿಂದ 9:00 ಮತ್ತೆ ಮುಲಾಖತ್ ಮಾಡಿ ಹೊಳಿಗೆ ಹೋಗ್ತೀವಿ. ಅದೇ ಥರ ಹೊಳೆ ಬರ್ಬೇಕಾದ್ರೆ ಎಲ್ಲರೂ ಚೆಂದಾಗಿ ಮಾಡ್ತೇವೆ. ಅದೇನಿಲ್ಲ ಇನ್ನು ಸನ್ಯಾಸಿ ಮೂರಿ ಚಲೋ ಆಗತೈತಿ. ಎಲ್ಲರೂ ಕೂಡ ಚಲೋ ಮಾಡತ್ತೇವೆ. ಅದೇನಿಲ್ಲ ಇನ್ನೂ ಚಲೋ ಮಾಡ್ತೇವೆ. ಅದೇ ಥರ ಹೊಳೆ ಬರುವ ಅಂದ್ರೆ ಹೊಳಿಗೆ ಹೋಗಿ ಬರ್ಬೇಕಾದ್ರೆ 12 ಗಂಟೆ ಆಗ್ತೈತೆ ರೀ. ನನ್ನ ಹೆಸರು ರಾಜು ಮಾರುತಿ ಕಲಾಲ್ ಅಂಥೇಳಿ. ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬದ ನಿಮಿತ್ತ ಈ ಮೊಹರಂ ಆಚರಣೆ ಮಾಡ್ತೇವೆ ನಾವು. ಇದು 4ನೇ 5ನೇ ತಲೆಮಾರಿಂತರ ಮೊಹರಂ ಹಬ್ಬ ಆಚರಣೆ ಮಾಡ್ಕೊತ ಬಂದೀವಿ. ಫಕೀರ್ ಸ್ವಾಮಿ ಅಂತೇಳಿ ಇವರು ಮೂಲತಃ ಶಿರಟ್ಟಿದವರು. ಇವರು ನಮ್ಮ ಅಜ್ಜವರೆಲ್ಲ ಇಲ್ಲಿ ಮೊಹರಂ ಹಬ್ಬನ ಆಚರಿಸ್ಕೊಂಡು ಬಂದಿದ್ದನ್ನು ನಾವು ಇದೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಮಕ್ಕಳಾಗಲಿಲ್ಲದವ್ರಿಗೆ ಅವರು ಬಂದು ಉಡಿ ಕಟ್ಟಿ ಈ ಥರ ಹನ್ನೊಂದು ಕಾಯಿ ಕಟ್ತಾರು. ಅವ್ರಿಗೆ ವರ್ಷ ತುಂಬಿಕೊಳ್ಳೆ ಮಕ್ಕಳಾಗ್ತಾವೆ. ಈ ಥರ ಎಲ್ಲ ಬೇಡಿಕೆ ಆದಮೇಲೆ ವರ್ಷ ತುಂಬಿಕೊಳ್ಳಿ ಅಂತಂದ್ರೆ ಅವ್ರ ಮಕ್ಕಳಾದ್ಮೇಲೆ ಈ ಥರ ಎಲ್ಲ ಬೆಳ್ಳಿ ಆಮೇಲೆ ಈ ಥರ ಎಲ್ಲ ತೆಂಗಿನಕಾಯಿ ಛತ್ರಿಗಳಾಗಲಿ ಕುದುರೆ ಆಗಲಿ ಪ್ರತಿಯೊಂದು ತಂದವರು ಅವರ ಬೇಡಿಕೆ ಈಡೇರಿಸ್ತಾರೆ. ಪ್ರತಿ ವರ್ಷ ನಾವು ಮೊಹರಂ ಹಬ್ಬದ ನಿಮಿತ್ತವಾಗಿ ಒಂದು
ಕಿಚ್ಚ ಹಾಯ್ತೀವಿ. 10ನೇ ದಿನ ಮೊಹರಮ್ಮ ಕಿಚ್ಚ ಹಾಯ್ತೀವಿ. ಆಮೇಲೆ ಇತರ ವಿಶೇಷತೆ ಹೇಳ್ಬೇಕಂತಂದ್ರೆ ಫಕೀರ್ ಸ್ವಾಮಿ ಇವರು ರೋಣ ತಾಲೂಕು ಶಿರಟ್ಟಿ ಫಕೀರ್ ಸ್ವಾಮಿ ಇವರು ಇರೋದು ಅಲ್ಲಿಂದ. ನಮಗೆ ಇವರು ನಮ್ಮ ಅಜ್ಜವರಿಂದ ಒಳಗೆ ನಮಗೆ ಬಂದಿದ್ದು. ನಾವು ಅದು ಪ್ರತಿ ವರ್ಷ ಅಂತ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಿಸಾಕತ್ತೇವೆ ಮೊಹರಮ್ಮ. ನನ್ನ ಹೆಸರು ಮುದಸ್ಸರ್ ಅಂತ. ನಾವು ಈ ಆಚರಣೆ ಹಬ್ಬ MKBಳ್ಳಿ ಗೌಟನ್ದಲ್ಲಿ 5ನೇ ಕೊರಸೊಳಗೆ ಆಚರಣೆ ಮಾಡುತ್ತಾ ಇದ್ದೀವಿ. ಇವತ್ತು ದಿನ 9ನೇ ದಿನ ಹಬ್ಬದ ಆಚರಣೆ ಮಾಡುತ್ತಿದೆ. ನಾಳಿಂದ 10ನೇ ತಾರೀಕಿಂದ ಹಬ್ಬ ಹೋಗು ಆಚರಣೆ ಇದೆ. ಇವತ್ತೆಲ್ಲ ರೆಡಿ ಮಾಡುವ ಹಬ್ಬ ನಡೆಯುವ ಕೆಲಸ ನಡೆಯುತ್ತದೆ. ಉತ್ಸವ ಎಲ್ಲ ಥರದ ಮಂದಿಗಳನ್ನು ಬಂದಿರ್ತವೆ. ಹಿಂದೂ ಮುಸ್ಲಿಂ ಬಾಂಧವಗಳಿಗೆ ಇದನ್ನಿದೆ. ಎಲ್ಲ ಮಂದಿಗಳು ಆಚರಣೆಗಳಿಗೆ ಇದನ್ನಾಗಿರ್ತದೆ.